ಬೆಂಗಳೂರಲ್ಲಿ ಇವತ್ತು ಹಾಲ್ ಸಪ್ಲೈ ಕಡಿಮೆ ಆಗೈತೆ ಅಂತ ಯಾಕೆ ಗೊತ್ತಾ? ನಮ್ಮ ಬಾಸ್ ಎಂಟ್ರಿ ಕೊಟ್ಟಿರೋದಕ್ಕೆ. ಮೂವಿ ಪಾಸಿಟಿವ್ ಅಂಡ್ ನೆಗೆಟಿವ್ ಇದ್ರ ಬಗ್ಗೆ ಮಾತಾಡಕ್ಕಿಂತ ಮುಂಚೆ ಮೂವಿ ಸೆಲೆಬ್ರೇಷನ್ಸ್ ಬಗ್ಗೆ ಮಾತಾಡ್ಲೇಬೇಕು. ಒಂದ್ ಲೋಕಲ್ ಮೂವಿನ ಲೋಕಲ್ ಸೆಲೆಬ್ರೇಷನ್ಸ್ ನೋಡೋದ್ರಲ್ಲಿ ಏನೋ ಒಂಥರ ಮಜಾ ಆಗೈತೆ. ಆ ಥಿಯೇಟರ್ ಸೌಂಡು ಅಂಡ್ ಆಚ ಕಡೆ ಕಟ್ಔಟ್ಗೆ ಹಾಲ್ ಅಭಿಷೇಕ ಮಾಡೋದು, ಆ ಡಿ ಬಾಸ್ ಫ್ಯಾನ್ಸ್ ಅಂಡ್ ಆ ಫ್ಯಾನಿಸಮ್ ಅಂತೂ ಮ್ಯಾಡ್ ರೆಸ್ಪೆಕ್ಟ್. ಅಂಡ್ ಮೋಸ್ಟ್ ಪ್ರಾಬಬ್ಲಿ ಇವತ್ತು ಬ್ಯಾಂಗ್ಳೂರ್ಗೆ 1,000 ಲೀಟರ್ ಹಾಲ್ ಎಕ್ಸ್ಟ್ರಾನೇ ಬಂದಿರುತ್ತೆ ಅನ್ಕೊಂತೀನಿ. ಯಾಕಂದ್ರೆ ಅಷ್ಟೊಂದು ಹಾಲ್ ಅಭಿಷೇಕ ಮಾಡ್ತಾ ಇದ್ರು. ಆ ಕಟ್ಔಟ್ಗೆ, ಪೋಸ್ಟರ್ಸ್ಗೆ ಎಲ್ಲಂದ್ರಲ್ಲೇ ಅಲ್ಲೇ ಹಾಲ್ ಅಭಿಷೇಕ ಮಾಡ್ತಾ ಇದ್ರು. ಅಂಡ್ ಅಗೇನ್ ಈ ಸೆಲೆಬ್ರೇಷನ್ಸ್ ಎಲ್ಲ ಅವ್ರವ್ರ ಪ್ರೀತಿ ಅಭಿಮಾನಕ್ಕೆ ಬಿಟ್ಟಿದ್ದು. ಫೈನ್, ಮೂವಿ ಪಾಸಿಟಿವ್ಸ್ ಬಗ್ಗೆ ಮಾತಾಡೋಣ ಅಂದ್ರೆ ಫಸ್ಟ್ ಪಾಸಿಟಿವ್ ಅಂದ್ಬಿಟ್ಟು ಆಕ್ಟಿಂಗ್ ಮಾತ್ರ ಕ್ರೇಜಿ ನೆಕ್ಸ್ಟ್ ಲೆವೆಲ್ ಅಲ್ಲಿ ತಂದ್ಕೊಳ್ಳಿ. ಆಕ್ಟಿಂಗ್ ಬಗ್ಗೆ ಬೇರೆ ಮಾತೇ ಇಲ್ಲ. ಅಂಡ್ ಫ್ಯಾನ್ಸ್ಗೆ ಆ 6 ಫೀಟ್ ಕಟ್ಔಟ್ ನಿಂತ್ಕೊಂಡ್ರೆ ಸಾಕು, ಕುತ್ಕೊಂಡ್ರೆ ಸಾಕು, ವಿಸಿಲ್ ಮೇಲೆ ವಿಸಿಲ್, ಒಂದು ಸ್ಮಾಲ್ ಡೈಲಾಗ್ಗೆ ವಿಸಿಲ್, ನೆಕ್ಸ್ಟ್ ಲೆವೆಲ್ಗೆ ಸೆಲೆಬ್ರೇಟ್ ಮಾಡಿದ್ರು ಅನ್ಕೊಳ್ಳಿ. ಅಂಡ್ ಸೆಲೆಬ್ರೇಷನ್ ಸೌಂಡ್ ತುಂಬಾ ಹೈ ಆಗಿತ್ತು. ಅಂಡ್ ಇಷ್ಟು ಸಾಕು ಅಭಿಮಾನಿಗಳಿಗೆ. ಆ ನಶದಲ್ಲಿ ಇನ್ನ ಇಡೀ ವರ್ಷ ಪೂರ್ತಿ ತೇಲಾಡ್ಬಿಡ್ತಾರ. ಆ ಡೆವಿಲ್ ಕ್ಯಾರೆಕ್ಟರ್ ಇಂಟ್ರೊಡಕ್ಷನ್ ಆಗತ್ತೆ. ಏನ್ ಕ್ರೇಜಿ ಆಗಿ ಬಂದಿದೆ ಆ ಡೆವಿಲ್ ಕ್ಯಾರೆಕ್ಟರ್. ಲೈಕ್ ಪ್ರಾಪರ್ ಆ 6 ಫೀಟ್ ಕಟ್ಔಟ್ಗೆ ಎಕ್ಸಾಕ್ಟ್ ಆಗಿ ಮ್ಯಾಚ್ ಆಗಿದೆ. ಒಂದು ಡೆವಿಲ್ ಕ್ಯಾರೆಕ್ಟರ್ ಒಂದು ಡೆವಿಲ್ ರೇಂಜ್ ಅಲ್ಲಿ ಇರಬೇಕು ಅಂದ್ರೆ ಆ ಡೆವಿಲ್ಸ್ ಚಾರ್ಮ್ ಅಂತಾರಲ್ಲ, ಪರ್ಫೆಕ್ಟ್ ಆಗಿ ಸಿಂಕ್ ಆಗಿದೆ. ಅಂಡ್ ಆಸ್ ಎ ನಾರ್ಮಲ್ ಫ್ಯಾನ್ ನಾನ್ ಹೇಳ್ತಾ ಇದ್ದೀನಿ, ಆ ಡೆವಿಲ್ ಕ್ಯಾರೆಕ್ಟರ್ಗಂತೂ ಫುಲ್ ಕಂಪ್ಲೀಟ್ ಫಿದಾಗುರು. ಒಂದ್ ಸ್ಟಾರ್ಟಿಂಗ್ 10 to 15 ಮಿನಿಟ್ಸ್ ಆ ಡೆವಿಲ್ ಕ್ಯಾರೆಕ್ಟರ್ ಮಸ್ತ್ ವೈಬ್ಸ್ ಕೊಡ್ತು. ಅಂಡ್ ಮೂವಿ ಸ್ಟಾರ್ಟಿಂಗ್ ಅಲ್ಲೇ ಇದ್ರೆ ನೆಮ್ಮದಿ ಆಗಿರ್ಬೇಕು, ಸಾಂಗ್ ಬಂದ್ಬಿಡುತ್ತೆ. ಅಂಡ್ ಆ ಎಂಟ್ರಿಯಲ್ಲೇ ಪೈಸಾ ವಸೂಲ್ ಅನ್ಕೊಂಡ್ಬಿಡಿ. ಫ್ಯಾನ್ಸ್ಗಂತೂ ಹಬ್ಬನೇ ಇದು. ನಮ್ಗೆ ನಾರ್ಮಲ್ ಫ್ಯಾನ್ಸ್ಗೆಲ್ಲ ಓಕೆ ಚೆನ್ನಾಗಿತ್ತು. ಅಂಡ್ ಸ್ಟೋರಿ ಅಂಡ್ ಮೆಸೇಜ್ ವೈಸ್ ಅಂತೂ ಹೆವಿ ಆಗಿತ್ತು. ಅರ್ಥ ಆಗೋರ್ಗೆ ಅರ್ಥ ಆಗತ್ತೆ. ಅಂಡ್ ಕೆಲವರಿಗೆ ಸ್ವಲ್ಪ ಓಲ್ಡ್ ಅನ್ಸುತ್ತೆ. ಬಟ್ ನನಗೇನ್ ಅನ್ಸ್ತು ಅಂದ್ರೆ ಆನೆಸ್ಟ್ಲಿ ಓಕೆ ಚೆನ್ನಾಗಿತ್ತು. ಅಂಡ್ ಮೇನ್ಲಿ ಅವ್ರ ಲೈಫಲ್ಲಿ ನಡೀತಿರುವಂತ ಅನ್ಫೇರ್ನೆಸ್ ಬಗ್ಗೆ ಮೂವಿ ಥ್ರೂ ಹೇಳಿದ್ರು ಅನ್ಸುತ್ತೆ ಅಷ್ಟೇ. ಅಂಡ್ ಫೈನಲಿ ಮೂವಿ ನೆಗೆಟಿವ್ಸ್ ಬಗ್ಗೆ ಹೇಳ್ಬೇಕು ಅಂದ್ರೆ, ಆಲ್ರೆಡಿ ಅವ್ರ ಲೈಫಲ್ಲಿ ಆಗ್ತಿರುವಂತ ನೆಗೆಟಿವ್ಸ್ ಮುಂದೆ ಈ ನೆಗೆಟಿವ್ಸ್ ಅವ್ರ ಈ ಮೂವಿ ಮಿಸ್ಟೇಕ್ಸ್ ಏನು ಅಲ್ಲ. ಆದ್ರೂ ಒಂದ್ ನೆಗೆಟಿವ್ ನ ಎತ್ತಿಡ್ಬೇಕು ಅಂದ್ರೆ ಇಟ್ ವಿಲ್ ಬಿ ಡೈರೆಕ್ಷನ್. ಒಂದ್ ಒಳ್ಳೆ ಸ್ಟ್ರಾಂಗ್ ಮೆಸೇಜ್ ಇರುವಂತ ಮೂವಿನ ಚೆನ್ನಾಗಿ ಡೈರೆಕ್ಟ್ ಮಾಡಿಲ್ಲ ಅಂದ್ ಚೆನ್ನಾಗಿ ತೋರ್ಸಿಲ್ಲ ಅಂದ್ರೆ ಮೂವಿ ಕಂಪ್ಲೀಟ್ ಆಗಿ ಡಲ್ ಹೊಡಿಯುತ್ತೆ ಅನ್ನೋದಕ್ಕೆ ಇದು ಪರ್ಫೆಕ್ಟ್ ಎಕ್ಸಾಂಪಲ್. ಈ ಮೂವಿಯ ಡೈರೆಕ್ಷನ್ ಅಂತೂ ಬಿಲೋ ಆವರೇಜ್ ಆಗಿದೆ. ಆದ್ರೆ ಮೇನ್ ಶಾಕಿಂಗ್ ಏನಪ್ಪಾ ಅಂದ್ರೆ ಬಿಜಿಎಂ. ಯೂಶಲಿ ಅಜ್ನೀಶ್ ಅವರು ಬಿಜಿಎಂ ಅಲ್ಲೆಲ್ಲ ಡಿಸಪಾಯಿಂಟ್ ಮಾಡೋದಿಲ್ಲ, ಬಟ್ ಇಲ್ಲಿ ಕಂಪ್ಲೀಟ್ಲಿ ಡಿಸಪಾಯಿಂಟ್. ಎನಿವೇ ಈ ಮೂವಿ ಕಂಪ್ಲೀಟ್ ಆಗೋದೇ ಒಂದ್ ಸಾಹಸ ಆಗೋಗ್ಬಿಟ್ಟಿತ್ತು. ಅಂಡ್ ಅದ್ರಲ್ಲೂ ಜನ ಈ ಮೂವಿನ ನೋಡಕ್ ಚಾನ್ಸ್ ಸಿಗುತ್ತಾ ಇಲ್ವಾ ಅಂತ ಅನ್ಕೊಂಡಿದ್ರು. ಬಟ್ ಸಮ್ ಅರ್ಜೆಂಟ್ ಅಲ್ಲೆಲ್ಲ ಫಿನಿಶ್ ಮಾಡಿದ್ದಾರೆ. ಅಂಡ್ ಮೂವಿ ನೋಡ್ತಿರುವಾಗ ನಿಮಗೆ ಅರ್ಜೆನ್ಸಿ ಅಂಡ್ ಕಾಣಿಸುತ್ತೆ. ಈ ಮೂವಿಗೆ ಹೋಗಿದ್ದು ಮಾರ್ನಿಂಗ್ 6:30ಗೆ ಫ್ಯಾನ್ ಶೋಗೆ. ನಾನು ನನ್ನ ಚೈಲ್ಡ್ಹುಡ್ ಚಡ್ಡಿ ದೋಸ್ತ್. ಆಲ್ಮೋಸ್ಟ್ ಒಂದು 4th 5th ಸ್ಟ್ಯಾಂಡರ್ಡ್ ಇಂದ ಒಂದು ಡಿ ಬಾಸ್ ಫ್ಯಾನ್, ನಾನು ಯಶ್ ಫ್ಯಾನ್. ಅಂಡ್ ಅಕಾರ್ಡಿಂಗ್ ಟು ಮೀ ಈ ಮೂವಿ ಅರೌಂಡ್ 5 out of 10 ಬರುತ್ತೆ. ಬಟ್ ಸ್ಟೋರಿ ಅಂಡ್ ಮೆಸೇಜಸ್ ಅಂತೂ 8 out of 10. ಆ ಕಲ್ಟ್ ಡಿ ಬಾಸ್ ಫ್ಯಾನ್ ರಿವ್ಯೂ ಕೇಳಿ. ಹೆಂಗಿತ್ತು ಮೂವಿ ಮಚ್ಚ? ಬಾಸ್ ಬಗ್ಗೆ ಹೇಳೋ ಮಾತೇ ಇಲ್ಲ ಮಚ್ಚ. ಮೂವಿ ಹೆಂಗಿತ್ತು? ಸ್ಟೋರಿ ಹೆಂಗಿತ್ತು? ಸ್ಟೋರಿಗೆ ಬಿಡು ಮಚ್ಚ, ಅಲ್ಲಿರೋ ಆಕ್ಷನ್ ಹೇಳು ಮಚ್ಚ. ಮೂವಿ ಹೆಂಗಿದೆ? ಸ್ಟೋರಿ ಹೆಂಗಿದೆ ಹೇಳು. ಅದಾಗಿರೋ ರಾಜಕಾರಣಿ ಬಗ್ಗೆ ಹೇಳಿರೋದು ಮಚ್ಚ. ಬಾಸ್ ಆಕ್ಷನ್ ಹೇಳು ಮಚ್ಚ. ಬಾಸೇ ಮಚ್ಚ. ಸ್ಟೋರಿ ಹೆಂಗಿತ್ತು? ಸ್ಟೋರಿ ಬಿಡು ಮಚ್ಚ. ಸ್ಟೋರಿ ಹೆಂಗಿತ್ತು ಸರ್? ಸ್ಟೋರಿ ಮಚ್ಚ, ಹಂಗಾಗಿರೋ ಮೋಸನ ಹೇಳಿರೋದು ಮಚ್ಚ.